ಆ, ನಮಸ್ಕಾರ ರೈತ ಬಾಂಧವರೇ, ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಒಂದು ಪಾಯಿಂಟ್ ಮಾಡೋಕ್ಕೆ ಬಂದಿದ್ದೆ. ಇದೇ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಯಾವ ಜಿಲ್ಲೆ ಯಾವುದು ಅವ್ರನ್ನೇ ರೈತರನ್ನ ಕೇಳೋಣ ಬನ್ನಿ. ನಮಸ್ಕಾರ. ಹಾಂ, ಜೋರಾಗಿ ಮಾತಾಡಿ. ನನ್ನ ಹೆಸರು ಸುರೇಶ್ ಕುಮಾರ್ ಅಂತ. ಹಾಂ ಹಾಂ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು, ಹಾಂ ಹಾಂ ಕೋಳಲ ಹೋಬಳಿ, ಕಾಟನಹಳ್ಳಿ ಗ್ರಾಮ ನಮ್ಮದು. ಹ್ಞೂ ಹ್ಞೂ ನಾವು ಈಗ ಒಂದು 10 ದಿನದ ಮುಂಚೆ ಒಂದು ಪಾಯಿಂಟ್ ಮಾಡಿಸಿ ನೋಡಿ. ಹಾಕ್ಸಿದ್ವಿ. ಹಾಂ ಹಾಂ ಅದು 940 ಅಡಿವರೆಗೂ ಡ್ರಿಲ್ ಮಾಡ್ತಿದ್ವಿ ನಾವು. ಹ್ಞೂ ಹ್ಞೂ ಆದರೆ ನಾವು ಅಂದ್ಕೊಂಡಿದ್ದ ಮಟ್ಟಕ್ಕೆ ಅದು ನೀರು ಆಗಲಿಲ್ಲ. ಹ್ಞೂ ಹ್ಞೂ ನಮಗೆ ಸಾಕಾಗಲ್ಲ ನೀರು ಅಂತ ಹೇಳಿ ಹಾಂ ಹಾಂ ಇಲ್ಲೇ ನಮ್ಮೂರಲ್ಲೇ ಇವರು ಯಾರೋ ನಮ್ಮ ಮಾವರು ಮಾಡಿಸಿದ್ರು ಇವ್ರ ಹತ್ರ. ಆಗಲೇ ಗುರುವಾರನ ಏನೋ ಮಾಡಿಸಿದ್ರಲ್ವ? ಮಾಡಿಸಿದ್ದಾರೆ. ಚೆನ್ನಾಗಿ ಆಗ್ತದೆ ಎಲ್ಲ. ಇವರು 100% ಸಕ್ಸಸ್ ರೇಟ್ ಇದೆ ಅಂದರು. ಹ್ಞೂ ಹ್ಞೂ ಆದ್ದರಿಂದ ಇವತ್ತಿನ ಕರೆಸಿ ನಾವು ಇವ್ರ ಹತ್ರ ಬೆಳಿಗ್ಗೆನೇ ಕರೆಸಿ ಇವರು ಒಳ್ಳೆ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ಹ್ಞೂ ಹ್ಞೂ ನಿಮ್ಗೆ ಹೆಂಗೆ ಅನ್ನಿಸ್ತಾ ಐತೆ ಈ ಪಾಯಿಂಟ್ ಬಗ್ಗೆ? ಈ ಪಾಯಿಂಟ್ ಏನೋ ಇವ್ರು ಅವ್ರ ಮದ್ದವ್ರು ಮಾಡಿದ್ದು, ಅವರು ಏನೋ ಕಟಾಚಾರಕ್ಕೆ ಮಾಡೋದಿದ್ರು. ಹಾಂ ಹಾಂ ಇವರು ತುಂಬ ಶ್ರದ್ಧೆಯಿಂದ ತಗೊಂಡು ನಾವು ಭಾವನೆಯಿಂದ ಅವ್ರು ಬಂದು ಎಷ್ಟು 5 ನಿಮಿಷ 10 ನಿಮಿಷ ಇದ್ರೆ ಈಗ ತಿನ್ಸಿಕ್ಕೆ ಅವರು ಮಾಡಿಬಿಟ್ಟು ಹೋದ್ರು. ಹ್ಞೂ ಹ್ಞೂ ಒಂದು ಗೊತ್ತಾಯಿತು, ಅದ್ರ ಮೇಲೆ ಇಲ್ಲ ಆಗುತ್ತೆ ಹೋದ್ರು, ಇನ್ನೊಂದು ಮಾಡ್ರಿ ಅಂದ್ವಿ ನಾವು. ಹ್ಞೂ ಆದ್ರೆ ಅವರು ಇಲ್ಲ ಇದೇ ಆಗುತ್ತೆ ಅಂದರು. ಹ್ಞೂ ಆದರೆ ಒಂದು 2 ಇಂಚ್ ಬರ್ತದೆ ಅಷ್ಟೇ ನೀರು ಅಂತ ಬರಲ್ಲ. ಹ್ಞೂ ಇವರು ಬೆಳಿಗ್ಗೆ 8:30 ಶ್ರದ್ಧೆ ತಗೊಂಡು ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾವು 8:30 ಬಂದು ಇವಾಗ ಎಷ್ಟು ಒಂದು 2-3 ಅವರು ಸಂಶೋಧನೆ ಮಾಡಿದ್ದೀವಿ ನಾವು. 2 ಎಕರೆ ಜಮೀನಿದು, ಅದ್ರ ಫುಲ್ಲು ತಿರುಗಾಡಿ ಅದ್ರಾಗ ಒಳ್ಳೆ ಪಾಯಿಂಟನ್ನು ನಮ್ಗೆ ಹುಡುಕಿ ಕೊಟ್ಟಿದ್ದಾರೆ. ಯಾಕಂದರೆ ಬಂದು ಸುಮ್ಮನೆ 5 ನಿಮಿಷ 10 ನಿಮಿಷಕ್ಕೆ ಮಾಡೋದ್ರೆ ಅದು ನಮಗೂ ಆತ್ಮಕ್ಕೆ ಒಂದು ಕೃತಜ್ಞತೆ ಸಿಗಲ್ಲ. ಯಾಕಂದರೆ ನಾವು ನಿಮಗೆ ಒಂದು ಕೃತಜ್ಞತೆ ಸಿಗಬೇಕು, ಒಂದು ನಿಮ್ಮ ಕಣ್ಣಿನಲ್ಲಿ ಖುಷಿ ಕಾಣಬೇಕು, ನೀರು ಸಿಕ್ಕಿ ಒಂದು ಆನಂದ ಕಾಣಬೇಕು. ಅದರಿಂದ ನಾವು ಮಾಡಿಕೊಡ್ತೀವಿ. ನಾವು ಅರ್ಧ ಗಂಟೆ 1 ಗಂಟೆ ಒಳಗೆ ಮಾಡಿ ಹೋಗೋದಿಲ್ಲ. 3 ಅವರ್ 4 ಅವರ್ ನಾವು ಶ್ರಮೆ ಬಿದ್ದು ರೈತರಿಗೆ ಒಂದು ನೀರು ತಕ್ಕೊಡ್ಬೇಕು. ಒಂದು ರೈತರಿಗೆ ನೀರು ತಕ್ಕೊಟ್ಟಾಗ ಅವ್ರಿಗೂ ಒಂದು ಖುಷಿ ಆಗಬೇಕು. ನಮಗೆ ಕೊಟ್ಟಿದ್ದು ಬಿಟ್ಟಿದ್ದು ಅದೆಲ್ಲ 3 ದಿನಕ್ಕೆ ಹೋಗ್ಬೋದು, ಇಲ್ಲ ಹಿಂದೆ 1 ದಿನಕ್ಕೆ ಹೋಗ್ಬೋದು. ನಿಮಗೆ 100 ವರ್ಷದ ಕಾಲ ನಿಮಗೆ ನೀರು ಹೊಡಿಬೇಕು. ಒಂದು ಖುಷಿ, ನೀವು ಬದುಕೋಕೆ ಒಂದು ದಾರಿ ಮಾಡಬೇಕು. ನೀವು ಕಷ್ಟ ಬಿದ್ದು ಬೆವರು ಸುರಿಸಿ ಏನೆಲ್ಲ ಕಷ್ಟ ಬೀಳ್ತೀರ, ಆ ಕಷ್ಟಕ್ಕೆ ಆ ಗಂಗೆ ಸಿಕ್ಬಿಟ್ರೆ ನೀವು ಮಾಡಿದ ಫಲನೂ ಫಲಿಸ್ಬೇಕು. ಹಂಗೆ ಗಂಗೆನೂ ಸಿಗಬೇಕು ನಿಮಗೆ. ಭಗವಂತ, ಆ ರಾಯರು, ನಿಮ್ಮ ಮನೆ ದೇವರು ಎಲ್ಲ ಭಗವಂತನ ಆಶೀರ್ವಾದದಿಂದ ನಿಮಗೆಲ್ಲನೂ ಸಿಗುತ್ತೆ. 100% 4-5 ಇಂಚು ನೀರು ಸಿಗುತ್ತೆ. ನೀವೇ ಖುಷಿ ಪಡ್ತೀರ. ಆ ನೀರು ಎಲ್ಲಿತ್ತು, ನಮ್ಗೆ ಅದು ನೀರು ಮುಂಚೆ ಹಿಂಗೆ ನಮ್ಗೆ ಅವರೇ ಸಿಗಬೇಕಾಯಿತು ಅಂತೀರ. ಅಂಥ ನೀರು ಬರೋವಂಥ ಒಂದು ಸಂಭವ ಐತೆ. ಅದಕ್ಕೆ ಈ ಊರ ಹೆಸರು ಏನು ಹೇಳಿರಿ? ಕಾಟೇನಹಳ್ಳಿ. ಜಿಲ್ಲೆ ಕಾಟೇನಹಳ್ಳಿ, ಕೋಳಲ ಹೋಬಳಿ, ಹಾಂ ಹಾಂ ಕೊರಟಗೆರೆ ತಾಲೂಕು, ಹಾಂ ಹಾಂ ತುಮಕೂರು ಜಿಲ್ಲೆ. ಹಾಂ ಹಾಂ ಇದು ನಿಮ್ಮ ಹೆಸರು? ಸುರೇಶ್ ಕುಮಾರ್. ಹಾಂ ಸುರೇಶ್ ಕುಮಾರ್ ಅಂತ. ಕಾಟೇನಹಳ್ಳಿ ಗ್ರಾಮದಲ್ಲಿ ಸುರೇಶ್ ಕುಮಾರ್ ಅವರು ಮಾಡಿಸಿದ್ರು ವೀಕ್ಷಕರೇ. ಅವರೇ ಸ್ವಾದ್ರಮಾವರಾದಂಥ ಒಂದು ಮಾಡಿದ್ವಿ. ಇನ್ನು ಅವರು ಕೊರೆಸಿಲ್ಲ, ಇವರು ಕೊರೆಸಿಲ್ಲ. ಇನ್ನು ಇವತ್ತು ಹೊಸ್ದಾಗಿ ಮಾಡಿದ್ವಿ. ಪ್ರಮಾಣ ಅದು ಇಲ್ಲಿ ಒಂದು 500 600 700 ಅಡಿಗೆ ನೀರು ಸಾಕಷ್ಟು ನೀರೈತೆ ಈ ಭೂಮಿಯಲ್ಲಿ. ಬಟ್ ಕಾಟಾಚಾರಕ್ಕೆ ಮಾಡಿ ಅವನು ಯಾರೋ ಬಂದು ಹಂಗೆ ತಡಬಡ ಅಂದು ಅದೇ ಹೋದ್ನಂತೆ. ಆಗ ಹಂಗೆ ಕಾಟಾಚಾರಕ್ಕೆ ಹಂಗೆ ಆಗ್ಬಿಡ್ತವೆ. ಶ್ರದ್ಧೆ ತಗೊಂಡು ಒಂದು 3 ಅವರ್ 4 ಅವರ್ ಯಾರನ್ನಾಗಲಿ ಪಾಯಿಂಟ್ ಮಾಡೋರು ಶ್ರದ್ಧೆಯಿಂದ ಮಾಡಿ ಅವರಿಗೆ ಮನಸ್ಫೂರ್ತಿ ಪ್ರೋತ್ಸಾಹ ಕೊಟ್ಟು ಒಂದು 4 ಅವರ್ ಆಗಲಿ ಮಾಡಿಕೊಡಿ. ಬೇಕಾದ್ರೆ ಇನ್ನೂ ಒಂದು ದಿನ ಬೇರೆಯವ್ರಿಗೆ ಮಾಡಿಕೊಡಿರಂತೆ. ಒಬ್ರಿಗೆ 1 ದಿನಕ್ಕೆ 2 ಆಗಲಿ ಶ್ರದ್ಧೆಯಿಂದ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ರೈತರಿಗೆ ಒಂದು ಖುಷಿ ಆಗಬೇಕು ಮಾಡಿದ ಮೇಲೆ. ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು, ಕೋಳಲ ಹೋಬಳಿ, ಕಾಟೇನಹಳ್ಳಿ ಗ್ರಾಮ. ಅಂದರೆ ಮುದ್ದಪ್ಪ ಅಲ್ವ ಅವರು? ಮುದ್ದಪ್ಪ ಎಂಬ ಅವ್ರಿಗೆ ಮಾಡಿದ್ವಿ. ಅದೇ ಊರಲ್ಲಿ ಅವ್ರಿಗೆ ಭಾವ ಆಗಬೇಕಂತೆ. ಅದಕ್ಕೋಸ್ಕರ ಮಾಡಿದ್ದೀವಿ. ಇದೇ ಸಂಪೂರ್ಣ ಗ್ರಾಮದಲ್ಲಿ ನೀರು ಸಿಕ್ಕಿದಾಗ ಒಂದು ವಿಡಿಯೋ ಕಳಿಸ್ತಾರೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದಕ್ಕಾಗಿ ರೈತರಿಗೆ ಎಲ್ಲರೂ ಒಂದು ಒಳ್ಳೆಯದಾಗಲಿ ಅಂತ ಒಂದು ಆಶೀರ್ವಾದ ಮಾಡಿ ಒಂದು ಶೇರ್ ಮಾಡಿ ಎಲ್ಲರಿಗೂ. ಬೇರೆಯವ್ರಿಗೂ ಒಂದು ಈ ವಿಡಿಯೋ ತಲುಪಿ ಯಾರನ್ನ ಬೋರ್ ಫೇಲಾಗಿ ಕಷ್ಟದಲ್ಲಿ ಬೋರ್ ಹಾಕಿಸ್ಬೇಕು ಅನ್ನೋರು ಒಂದು 3 4 ಅವರ್ ಒಳಗಡೆ ನಾನು ಪಾಯಿಂಟ್ ಮಾಡಿಕೊಡೋದು. ಅರ್ಧ ಗಂಟೆ 1 ಗಂಟೆಗೆ ಮಾಡಿ ಹೋಗಲ್ಲ ನಾನು. 4 ಅವರ್ ತಗೊಂಡು 2 ಎಕರೆ ಇರಲಿ 5 ಎಕರೆ ಇರಲಿ ಮಾಡಿಕೊಡ್ತೀನಿ ವೀಕ್ಷಕರೇ. ಇವತ್ತು ನಿಮ್ಮ ಹೊಲದಲ್ಲಿ 3 ಅವರ್ ಆಯಿತಾ ನಮ್ಮ ಬಂದು?
ಹಾಂ ನೋಡಿ ಹಂಗೆ ರೈತರಿಗೆ ಖುಷಿ ಆಗಬೇಕು. ಬಂದು ಹಂಗೆ ಕಾಟಾಚಾರಕ್ಕೆ ಹೋದರೆ ಅಯ್ಯೋ ಹಿಂಗೆ ಮಾಡೋದ್ರೆ ಹಿಂಗೆ ಫೇಲ್ ಆಯಿತು ಅಂಬೋದು ಬೇಡ ವೀಕ್ಷಕರೇ. ಅದಕ್ಕೋಸ್ಕರ ನಾನು 4 ಅವರ್ ಆಗಲಿ 3 ಅವರ್ ಆಗಲಿ ಮಾಡಿ ಶ್ರದ್ಧೆಯಿಂದ ಮಾಡಿ ಈ ಥರ ಪೂಜೆ ಮಾಡಿ ನೋಡಿ ದೇವ್ರ ಕಲ್ಲುಗಳನ್ನೆಲ್ಲ ಇಕ್ಕಿ ನೋಡಿ ಈ ಥರ ನಾವು ಪೂಜೆ ಮಾಡಿ ಈ ಥರ ಪೂಜೆ ಮಾಡಿ ಶ್ರದ್ಧೆಯಿಂದ ಆ ದೇವ್ರನ್ನ ನಾನು ಪ್ರಸಾದ ಕೇಳ್ತೀನಿ. ಆ ಹೂ ಪ್ರಸಾದ ಕೊಟ್ಟ ಮೇಲೆ ಒಳ್ಳೆ ನೀರಾಗುತ್ತೆ. ನೋಡಿ ದೇವರು ರಾಮ ರಾಯರು ಬ್ರಹ್ಮ ವಿಷ್ಣು ಮಹೇಶ್ವರನಿಕ್ಕಿ ಪೂಜೆ ಮಾಡ್ತೀವಿ. ಆ ಕಲ್ಲುಗಳನ್ನ ಇವರು ಪೂಜಿಸ್ತಾರೆ. ಅದಕ್ಕೆ ಗುಂಡಿ ತೆಗಿತೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಮಕೂರು ಜಿಲ್ಲೆಯಲ್ಲಿ ಪಾಯಿಂಟ್ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಇನ್ನು ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಸಮೃದ್ಧವಾಗಿ ಫಸಲು ಬರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರಿಗಾನ ಬೇಕು ಅಂದರೆ ಕಾಲ್ ಮಾಡಿ ವೀಕ್ಷಕರೇ, ನಂಬರ್ ಹಾಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.